वीडियो है, प्लीज इसको डिलीट कीजिए और जिससे भी ऐसा किया प्लीज डिलीट कर दो। ದಯಮಾಡಿ ಈ ವಿಡಿಯೋನ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಎಲ್ಲ ಹೆಣ್ಣು ಮಕ್ಕಳ ಜೊತೆಗೂ ಶೇರ್ ಮಾಡಿ. ನೀವೇನಾದ್ರೂ ಹೆಣ್ಮಕ್ಳಾಗಿದ್ರೆ ಯಾವುದೇ ಕಾರಣಕ್ಕೂ ಈ ವಿಡಿಯೋನ ಮಿಸ್ ಮಾಡ್ಕೋಬೇಡಿ. ನಿಮ್ಮ ಸೇಫ್ಟಿಗೆ ಸಂಬಂಧಪಟ್ಟಂತೆ ಈ 4 ಪಾಯಿಂಟ್ಗಳನ್ನ ಹೇಳ್ತೀನಿ. ಈ ಪಾಯಿಂಟ್ಗಳನ್ನ ಏನಾದ್ರೂ ನೀವು ನೆನ್ಪಿಟ್ಕೊಂಡಿದ್ರೆ ಎಂತದೇ ಕೆಟ್ಟದ್ರಲ್ಲಿ ಕೆಟ್ಟ ಪರಿಸ್ಥಿತಿ ಇದ್ರೂ ಸಹಿತ ನಿಮ್ಮನ್ನ ನೀವು ಸೇಫ್ ಮಾಡ್ಕೋಬಹುದು. ಮೊದಲನೇದಾಗಿ, ಯಾರಾದ್ರೂ ನಿಮಗೆ ಆನ್ಲೈನ್ ಅಲ್ಲಿ ಕೆಟ್ಟದಾಗಿ ಮೆಸೇಜ್ ಮಾಡಿದ್ರೆ, ಕೆಟ್ಟದಾಗಿರುವಂತ ರೀಲ್ಸ್ ಗಳನ್ನ, ವಿಡಿಯೋಸ್ ಗಳನ್ನ ಶೇರ್ ಮಾಡ್ತಾ ಇದ್ರೆ, ನಿಮ್ಮ ಫೋಟೋಸ್ ವೈರಲ್ ಮಾಡ್ಬಿಡ್ತೀನಿ ಹಂಗೆ ಹಿಂಗೆ ಅಂತ ಏನಾದ್ರು ನಿಮ್ಗೆ ಏನಾದ್ರು ಧಮಕಿ ಆಗ್ತಾ ಇದ್ರೆ, cybercrime.gov.in ಅಲ್ಲಿ ಹೋಗಿ ನೀವು ಕಂಪ್ಲೇಂಟ್ ಮಾಡಿ. ಅವರಿಗೆ ಸರಿಯಾಗಿ ಬೆಂಡೆತ್ತುತ್ತಾರೆ. ನಂಬರ್ 2, ನೀವೆಲ್ಲಾದ್ರೂ ಕ್ಯಾಬ್ ಅಲ್ಲಿ ಹೋಗುವಂತ ಸಂದರ್ಭದಲ್ಲಿ ಅಥವಾ ದೂರದ ಪ್ರಯಾಣ ಮಾಡುವಂತ ಸಂದರ್ಭದಲ್ಲಿ ನಿಮ್ಮ ಲೈವ್ ಲೊಕೇಶನ್ ಅನ್ನ ನಿಮ್ಮ ಮನೆಯವರ ಜೊತೆಗೆ ಅಥವಾ ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡೋದನ್ನ ಮರಿಬೇಡಿ. ಮೂರನೇದಾಗಿ, ಗೌರ್ಮೆಂಟ್ ಇಂದಾನೆ ರಿಲೀಸ್ ಮಾಡಿರುವಂತ 112 ಅನ್ನುವಂತ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೇಬೇಕು ನೀವು. ಯಾಕೆಂದ್ರೆ ಅದರೊಳಗೆ ವುಮೆನ್ ಸೇಫ್ಟಿ ಒಂದು ಆಪ್ಷನ್ ಇರುತ್ತೆ. ನೀವೆಲ್ಲಾದ್ರೂ ಒಂದು ಕೆಟ್ಟ ಸಂದರ್ಭದಲ್ಲಿ ತಗಲಾಕೊಂಡ್ರಿ ಅಂದ್ರೆ ಅದರ ಮೇಲೆ ಕ್ಲಿಕ್ ಮಾಡಿ, ಯಾವ್ರೇನಾದ್ರೂ ಸಹಿತ ನಿಮ್ಮ ಫೋನ್ ಅನ್ನ ಸ್ವಿಚ್ ಆಫ್ ಮಾಡ್ಲಿ, ನಿಮ್ಮ ಫೋನ್ ಅನ್ನ ಹೊಡೆದಾಕರು ಸಹಿತ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಪೊಲೀಸರು ನಿಮ್ಮನ್ನ ರೀಚ್ ಔಟ್ ಮಾಡಿ ನಿಮ್ಮನ್ನ ಸೇವ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ನಾಲ್ಕನೇದಾಗಿ, ನಿಮ್ಮ ಫೋನ್ ಅಲ್ಲಿ ಇರುವಂತ ಎಮರ್ಜೆನ್ಸಿ ಡಯಲ್ ಅಲ್ಲಿ ನಿಮ್ಮ ತಂದೆ ತಾಯಿ ಹಾಗೂ ಸ್ನೇಹಿತರ 4-5 ನಂಬರ್ ಗಳನ್ನ ಆಡ್ ಮಾಡಿ ಇಟ್ಕೊಂಡಿರಿ. ಏನಾದ್ರೂ ಎಮರ್ಜೆನ್ಸಿ ಸಂದರ್ಭದಲ್ಲಿ ನಿಮ್ಮ ಫ್ಯಾಮಿಲಿಯನ್ನ, ನಿಮ್ಗೆ ಗೊತ್ತಿರೋರನ್ನ ರೀಚ್ ಔಟ್ ಮಾಡ್ಲಿಕ್ಕೆ ತುಂಬಾ ಸುಲಭ ಆಗುತ್ತೆ. ದಯಮಾಡಿ ಈ ವಿಡಿಯೋನ ಎಷ್ಟಾಗುತ್ತೆ ನೀವು ಯಾವ್ದಾವ್ದೋ ವಿಡಿಯೋನ ಶೇರ್ ಮಾಡ್ತೀರಾ, ಇಂಥ ಒಂದು ಹೆಣ್ಮಕ್ಳಿಗೆ ಉಪಯೋಗ ಆಗುವಂತ ಈ ವಿಡಿಯೋನ ದಯಮಾಡಿ ಎಲ್ಲರಿಗೂ ಶೇರ್ ಮಾಡುವಂತದ್ದು ನಿಮ್ಮ ಜವಾಬ್ದಾರಿ. ನಮಸ್ತೆ, ವಂದೇ ಮಾತರಂ.